ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಮ್ಮ ವಿನೇಶ್ ಫೋಗಟ್ ಕೇವಲ 100 ಗ್ರಾಂ ತೂಕ ಜಾಸ್ತಿ ಇದ್ದ ಕಾರಣಕ್ಕೆ ಚಿನ್ನದ ಪದಕದಿಂದ ವಂಚಿತರಾದ ಕಥೆ ನಿಮಗೆಲ್ಲ ನೆನಪಿರಬೇಕು ಅಲ್ವಾ? ಆ ಸುದ್ದಿ ಇಡೀ ದೇಶವನ್ನೇ ಅಲುಗಾಡಿಸಿತ್ತು. ಆದರೆ ಈಗ ನಮ್ಮ ಕರ್ನಾಟಕದಲ್ಲೇ ಅಂಥದ್ದೇ ಅಥವಾ ಅದಕ್ಕಿಂತಲೂ ವಿಚಿತ್ರವಾದ ಒಂದು ಘಟನೆ ನಡೆದು ಹೋಗಿದೆ. ಕೇವಲ 200 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದ ಕಾರಣಕ್ಕೆ ಒಂದು ದೊಡ್ಡ ಹುದ್ದೆಯ ಅವಕಾಶವೇ ಕೈತಪ್ಪಿ ಹೋಗಿದೆ. ಹೌದು, ನೀವು ಕೇಳ್ತಿರೋದು ನಿಜ. ದೇಶದ ಪ್ರತಿಷ್ಠಿತ ಕ್ರಿಕೆಟ್ ಸಂಸ್ಥೆಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ಈ ಭಾರಿ ಹೈಡ್ರಾಮಾ ನಡೆದಿದೆ. ಏನಿದು 200 ರೂಪಾಯಿ ಕಥೆ? ಟೀಮ್ ಇಂಡಿಯಾದ ಲೆಜೆಂಡ್ ವೆಂಕಟೇಶ್ ಪ್ರಸಾದ್ ಎಂಟ್ರಿ ಆಗಿದ್ದು ಹೇಗೆ? RCB ಫ್ಯಾನ್ಸ್ಗೆ ಸಿಕ್ಕಿರುವ ಗುಡ್ ನ್ಯೂಸ್ ಏನು? ಎಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಒಲಿಂಪಿಕ್ಸ್ಗಿಂತ ರೋಚಕ ಈ KSCA ಎಲೆಕ್ಷನ್. ಸ್ನೇಹಿತರೆ, KSCA ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಭಾರೀ ಫೈಟ್ ಇತ್ತು. ಟೀಮ್ ಇಂಡಿಯಾದ ಮಾಜಿ ವೇಗಿ ವೆಂಕಟೇಶ್ ಪ್ರಸಾದ್ ಮತ್ತು ಪ್ರಜಾವಾಣಿ ಮಾಲೀಕರಾದ KN ಶಾಂತಕುಮಾರ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿತ್ತು. ಒಂದು ಕಡೆ ದಿಗ್ಗಜರಾದ ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಇನ್ನೊಂದು ಕಡೆ ಬ್ರಿಜೇಶ್ ಪಟೇಲ್ ಬಣದಿಂದ ಶಾಂತಕುಮಾರ್. ಹೀಗಾಗಿ KSCA ಚುನಾವಣೆ ದೇಶದ ಗಮನ ಸೆಳೆದಿತ್ತು. ಆದರೆ ಇದೀಗ ಮ್ಯಾಚ್ ಶುರುವಾಗುವ ಮೊದಲೇ ವಿಕೆಟ್ ಬಿದ್ದಿದೆ. ಚುನಾವಣಾಧಿಕಾರಿಗಳು ನಾಮಪತ್ರ ಪರಿಶೀಲನೆ ಮಾಡುವಾಗ ಒಂದು ಶಾಕಿಂಗ್ ಸಂಗತಿ ಬಯಲಾಗಿದೆ. ಅದೇನು ಅಂದ್ರೆ, ಶಾಂತಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದ ಕ್ರೀಡಾ ಸಂಸ್ಥೆ ಕ್ರಿಕೆಟ್ ಅಸೋಸಿಯೇಷನ್ಗೆ 200 ರೂಪಾಯಿ ಚಂದಾದಾರಿಕೆ ಬಾಕಿ ಉಳಿಸಿಕೊಂಡಿತ್ತು. ಹೌದು, ನಂಬೋಕೆ ಕಷ್ಟ, ಆದ್ರೂ ಇದು ಸತ್ಯ. MG ರೋಡ್ನಲ್ಲಿ 2 ಫಿಲ್ಟರ್ ಕಾಫಿ ಕುಡಿಯುವಷ್ಟು ಮೊತ್ತದ ಈ 200 ರೂಪಾಯಿ ಇಂದು KSCA ಅಧ್ಯಕ್ಷ ಗಾದಿಯನ್ನೇ ನಿರ್ಧರಿಸಿದೆ. ತಾಂತ್ರಿಕವಾಗಿ ಈ ಬಾಕಿ ಇದ್ದ ಕಾರಣ ಶಾಂತಕುಮಾರ್ ಅವರ ನಾಮಪತ್ರವನ್ನ ಈಗ ಅಸಿಂಧು ಅಂತ ಘೋಷಿಸಲಾಗಿದೆ. ಹೇಗೆ ವಿನೇಶ್ ಫೋಗಟ್ 100 ಗ್ರಾಂ ತೂಕಕ್ಕೆ ಅನರ್ಹರಾದ್ರೋ ಹಾಗೆ ಇಲ್ಲಿ 200 ರೂಪಾಯಿಗೆ ಪ್ರಬಲ ಸ್ಪರ್ಧಿಯೊಬ್ಬರು ರೇಸ್ನಿಂದ ಹೊರಬಿದ್ದಿದ್ದಾರೆ. ಹೊಸ ಬಾಸ್ ಆಗಿ ವೆಂಕಟೇಶ್ ಪ್ರಸಾದ್ ಅವಿರೋಧ ಆಯ್ಕೆ. ಎದುರಾಳಿ ಹಿಟ್ ವಿಕೆಟ್ ಆಗ್ತಿದ್ದಂತೆ ಖ್ಯಾತ ಬೌಲರ್ ವೆಂಕಟೇಶ್ ಪ್ರಸಾದ್ ಗೆಲುವಿನ ಹಾದಿ ಸುಗಮವಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮತ್ತೊಬ್ಬ ಅಭ್ಯರ್ಥಿ ಕಲ್ಪನಾ ವೆಂಕಟಾಚಾರ್ ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಯಾವುದೇ ಎಲೆಕ್ಷನ್ ಟೆನ್ಷನ್ ಇಲ್ಲದೆ, ವೋಟಿಂಗ್ ಇಲ್ಲದೆ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗೋದು 100% ಖಚಿತ ಆಗಿದೆ. ಡಿಸೆಂಬರ್ 7ರಂದು ಕೇವಲ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಆರಂಭದಿಂದಲೇ ವಿವಾದ, ಮಹತ್ವದ ತೀರ್ಪು ನೀಡಿತ್ತು ಹೈಕೋರ್ಟ್. ಹಾಗೆ ನೋಡಿದ್ರೆ ಈ ಬಾರಿ KSCA ಚುನಾವಣೆ ಆರಂಭದಿಂದಲೇ ಭಾರಿ ವಿವಾದಕ್ಕೆ ಗುರಿಯಾಗಿತ್ತು. ಕೋರ್ಟ್ ಮೆಟ್ಟಿಲನ್ನು ಏರಿತ್ತು. ಆರಂಭದಲ್ಲಿ ನವೆಂಬರ್ 30ರಂದು ಚುನಾವಣೆ ನಿಗದಿಯಾಗಿತ್ತು. ನಂತರ ಇದನ್ನ ಏಕಾಏಕಿಯಾಗಿ ಡಿಸೆಂಬರ್ 30ಕ್ಕೆ ಮುಂದೂಡಲಾಯಿತು. ಇದನ್ನು ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ಮೊರೆ ಹೋಗಿದ್ರು. ಆಗ ಎಂಟ್ರಿ ಕೊಟ್ಟ ಹೈಕೋರ್ಟ್ ಡಿಸೆಂಬರ್ 7ರಂದು ಚುನಾವಣೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ನಿವೃತ್ತ ನ್ಯಾಯಮೂರ್ತಿ ಸುಭಾಷ್ B. ಅಡಿ ಅವರ ನೇತೃತ್ವದಲ್ಲಿ ಈ ಪ್ರಕ್ರಿಯೆ ನಡಿಬೇಕು ಅಂತ ಹೇಳಿತ್ತು. ಅದರಂತೆ ಇದೀಗ ಚುನಾವಣೆ ನಡೆಯಲಿದೆ. ಮೊದಲೇ ಹೇಳಿದ ಹಾಗೆ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಅವಿರೋಧ ಆಯ್ಕೆಯಾಗೋದು ಖಚಿತ ಆಗಿದೆ. ಇನ್ನು ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾವಣೆ ನಡಿಬೇಕಿದ್ದು, ಇಲ್ಲಿಯೂ ದೊಡ್ಡ ಟ್ವಿಸ್ಟ್ ಇದೆ. ವೆಂಕಟೇಶ್ ಪ್ರಸಾದ್ ಬಣದ ವಿನಯ್ ಮೃತ್ಯುಂಜಯ ಅವರ ನಾಮಪತ್ರ ಕೂಡ ತಾಂತ್ರಿಕ ಕಾರಣಕ್ಕೆ ರಿಜೆಕ್ಟ್ ಆಗಿದೆ. ಹೀಗಾಗಿ ಈ ಸ್ಥಾನಕ್ಕೆ ಈಗ ES ಜಯರಾಮ್, ಸುಜಿತ್ ಸೋಮಸುಂದರ್ ಮತ್ತು ಸಂತೋಷ್ ಮೆನನ್ ಸ್ಪರ್ಧೆ ಇದೆ. ವೆಂಕಿ ಆಯ್ಕೆಯಿಂದ RCB ಫ್ಯಾನ್ಸ್ಗೆ, ಬೆಂಗಳೂರಿಗರಿಗೆ ಏನು ಲಾಭ? KSCA ಅಧ್ಯಕ್ಷ ಸ್ಥಾನಕ್ಕೂ ಕ್ರಿಕೆಟ್ ಅಭಿಮಾನಿಗಳಿಗೂ ಅಂತ ಸಂಬಂಧವೇನೂ ಇಲ್ಲ. ಆದರೆ ಅಸಲಿ ಮ್ಯಾಟರ್ ಇರೋದೇ ಇಲ್ಲಿ. ಹೊಸ ಅಧ್ಯಕ್ಷರಾಗಿ ಬಹುತೇಕ ಖಚಿತವಾಗಿರುವ ವೆಂಕಟೇಶ್ ಪ್ರಸಾದ್ RCB ಫ್ಯಾನ್ಸ್ಗೆ ಒಂದು ಭರ್ಜರಿ ಭರವಸೆ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ಒಂದು ಆತಂಕ ಇತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ IPL ಮತ್ತು ಅಂತಾರಾಷ್ಟ್ರೀಯ ಮ್ಯಾಚ್ಗಳು ಬೇರೆ ಕಡೆ ಶಿಫ್ಟ್ ಆಗ್ತಿದೆ ಅನ್ನೋ ಸುದ್ದಿ ಹಬ್ಬಿತ್ತು. ಆದರೆ ವೆಂಕಟೇಶ್ ಪ್ರಸಾದ್ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂದ್ರೆ, ನನ್ನ ಮೊದಲ ಆದ್ಯತೆ IPL ಪಂದ್ಯಗಳನ್ನು ಬೆಂಗಳೂರಿಗೆ ವಾಪಸ್ ತರೋದು. ನಮ್ಮ ಬೆಂಗಳೂರು ಫ್ಯಾನ್ಸ್ಗೆ ನಿರಾಸೆ ಆಗಲು ನಾನು ಬಿಡಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ವೈಭವವನ್ನ ಮರಳಿ ತರ್ತೀನಿ ಅಂತ ಅವರು ಭರವಸೆ ನೀಡಿದ್ದಾರೆ. ಒಬ್ಬ ಕ್ರಿಕೆಟಿಗನೇ ಈಗ ಆಡಳಿತಕ್ಕೆ ಬಂದಿರೋದ್ರಿಂದ ಕ್ರಿಕೆಟ್ ಮೈದಾನದ ಕಷ್ಟ ಸುಖ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದು ಅಭಿಮಾನಿಗಳ ಮಾತು. ಸ್ನೇಹಿತರೆ, ಒಟ್ಟಿನಲ್ಲಿ 200 ರೂಪಾಯಿ ಕಾರಣಕ್ಕೆ ಒಂದು ದೊಡ್ಡ ಬದಲಾವಣೆ ಆಗಿದೆ. ವೆಂಕಟೇಶ್ ಪ್ರಸಾದ್ ನಿರಾಯಾಸವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಏರ್ತಿದ್ದಾರೆ.
ಈ ಮೂಲಕ ಬ್ರಿಜೇಶ್ ಪಟೇಲ್, ಅನಿಲ್ ಕುಂಬ್ಳೆ, ರೋಜರ್ ಬಿನ್ನಿ ಅವರ ಸಾಲಿಗೆ ಈಗ ವೆಂಕಟೇಶ್ ಪ್ರಸಾದ್ ಸೇರ್ಪಡೆಯಾಗಿದ್ದಾರೆ. ನಿಮ್ಮ ಪ್ರಕಾರ 200 ರೂಪಾಯಿ ಕಾರಣಕ್ಕೆ ನಾಮಪತ್ರ ತಿರಸ್ಕಾರ ಮಾಡಿದ್ದು ಸರಿಯಾ? ಇದು ನಿಯಮವೋ ಅಥವಾ ನಿರ್ಲಕ್ಷ್ಯವೋ? ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಆರ್ಸಿಬಿ ಮತ್ತು ಕರ್ನಾಟಕ ಕ್ರಿಕೆಟ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕ್ರಿಕೆಟ್ ಇಷ್ಟಪಡೋ ಕನ್ನಡಿಗರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.